ಹೊಸ ಮನೆಗೆ ಹೋದಾಗ ಈ 5 ತಪ್ಪುಗಳನ್ನು ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆ ಎನ್ನುವುದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನ ಕಟ್ಟಡವಲ್ಲ. ಅದು ನಮ್ಮ ಕನಸುಗಳ ಗೂಡು, ಕುಟುಂಬದ ಸಂತೋಷದ ತಾಣ ಹಾಗೂ ಲಕ್ಷ್ಮೀದೇವಿಯ ವಾಸಸ್ಥಾನ ಎಂದು ನಮ್ಮ ಹಿರಿಯರು ನಂಬುತ್ತಾರೆ. ಆದರೆ ಕೆಲವೊಮ್ಮೆ ನಾವು ತಿಳಿಯದೆ ಮಾಡುವ ಕೆಲವು ತಪ್ಪುಗಳು ಮನೆಯ ಶಾಂತಿ ಮತ್ತು ನೆಮ್ಮದಿಗೆ ಅಡ್ಡಿಯಾಗಬಹುದು ಎಂದು ವಾಸ್ತು ಮತ್ತು ಪುರಾಣಗಳು ಹೇಳುತ್ತವೆ. ಇಂದಿನ ವಿಡಿಯೋದಲ್ಲಿ ಹೊಸ ಮನೆಗೆ ಹೋದ ನಂತರ ಜನರು ಹೆಚ್ಚಾಗಿ ಮಾಡುವ 5 ಪ್ರಮುಖ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮನೆಯ ಮುಖ್ಯ ಬಾಗಿಲನ್ನು ಅಶುಚಿಯಾಗಿ ಇಡುವುದು. ಮನೆಯ ಮುಖ್ಯ ಬಾಗಿಲು ಮನೆಯ ಮುಖದಂತೆ. ಹಿರಿಯರ ಪ್ರಕಾರ ಲಕ್ಷ್ಮೀದೇವಿಯು ಮುಖ್ಯ ದ್ವಾರದ ಮೂಲಕವೇ ಮನೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಮನೆಯ ಮುಂದೆ ಕಸ, ಹಳೆಯ ಚಪ್ಪಲಿ, ಒಡೆದ ವಸ್ತುಗಳು ಅಥವಾ ಅನಗತ್ಯ ಸಾಮಾನುಗಳನ್ನು ಇಡಬಾರದು. ಪ್ರತಿದಿನ ಬೆಳಗ್ಗೆ ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕುವುದರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ನಂಬಲಾಗಿದೆ. ಸಂಜೆ ಸಮಯದಲ್ಲಿ ದೀಪ ಹಚ್ಚದೇ ಇರುವುದು. ನಮ್ಮ ಸಂಸ್ಕೃತಿಯಲ್ಲಿ ಸಂಜೆ ಸಮಯವನ್ನು ಅತ್ಯಂತ ಪವಿತ್ರ ಸಮಯವೆಂದು ಪರಿಗಣಿಸಲಾಗಿದೆ. ಸೂರ್ಯಾಸ್ತದ ನಂತರ ಮನೆಯ ಪೂಜೆ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚುವುದು ಶುಭಕರ. ದೀಪದ ಬೆಳಕು ಕತ್ತಲೆಯನ್ನು ದೂರ ಮಾಡಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಇಂದು ಆಧುನಿಕ ಜೀವನದಲ್ಲಿ ಅನೇಕರು ಈ ಪದ್ಧತಿಯನ್ನು ಮರೆತಿದ್ದಾರೆ. ಆದರೆ ನಮ್ಮ ಹಿರಿಯರು ಇದನ್ನು ಅತ್ಯಂತ ಮಹತ್ವದ ಆಚರಣೆಯಾಗಿ ನಡೆದುಕೊಳ್ಳುತ್ತಾರೆ. ಅಡಿಗೆ ಮನೆಯನ್ನು ಅಸ್ತವ್ಯಸ್ತವಾಗಿ ಬಿಡುವುದು. ಅಡಿಗೆ ಮನೆಯನ್ನು ಅನ್ನಪೂರ್ಣೇಶ್ವರಿ ದೇವಿಯ ಸ್ಥಾನವೆಂದು ಕರೆಯುತ್ತಾರೆ. ರಾತ್ರಿ ಊಟದ ನಂತರ ಪಾತ್ರೆಗಳನ್ನು ತೊಳೆಯದೆ ಬಿಟ್ಟು ಮಲಗುವುದು, ಅಡಿಗೆ ಮನೆಯಲ್ಲಿ ಕಸವನ್ನು ಸಂಗ್ರಹಿಸುವುದು ಅಥವಾ ಸ್ವಚ್ಛತೆಯನ್ನು ಕಡೆಗಣಿಸುವುದು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ. ಒಡೆದ ಕನ್ನಡಿಗಳು ಮತ್ತು ಹಾಳಾದ ವಸ್ತುಗಳನ್ನು ಇಟ್ಟುಕೊಳ್ಳುವುದು. ಹಲವರ ಮನೆಯಲ್ಲಿ ಒಡೆದ ಕನ್ನಡಿಗಳು, ಕೆಲಸ ಮಾಡದ ಗಡಿಯಾರಗಳು, ಹಾಳಾದ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ವರ್ಷಗಳ ಕಾಲ ಹಾಗೆಯೇ ಇರುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಇಂತಹ ವಸ್ತುಗಳು ನಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತದೆ. ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಹಾಳಾದ ಮತ್ತು ಉಪಯೋಗವಿಲ್ಲದ ವಸ್ತುಗಳು ಮನಸ್ಸಿನ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ಅನಗತ್ಯ ವಸ್ತುವನ್ನು ನಿಯಮಿತವಾಗಿ ತೆಗೆದು ಹಾಕುವುದು ಉತ್ತಮ. ಮನೆಯ ಹಿರಿಯರನ್ನು ಗೌರವಿಸದೇ ಇರುವುದು. ಯಾವುದೇ ಮನೆಯ ನಿಜವಾದ ಸಂಪತ್ತು ಹಣವಲ್ಲ, ಅದು ಮನೆಯ ಹಿರಿಯರ ಅನುಭವ ಮತ್ತು ಆಶೀರ್ವಾದ. ಹಿರಿಯರನ್ನು ಗೌರವಿಸುವ ಮನೆ ಶಾಂತಿ, ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗಿರುತ್ತದೆ. ಪುರಾಣಗಳ ಪ್ರಕಾರ ಹಿರಿಯರ ಆಶೀರ್ವಾದವೇ ಜೀವನದಲ್ಲಿ ಯಶಸ್ಸಿನ ದಾರಿ ತೋರುತ್ತದೆ. ಆದ್ದರಿಂದ ಅವರ ಮಾತುಗಳಿಗೆ ಮೌಲ್ಯ ನೀಡಿ ಅವರೊಂದಿಗೆ ಸಮಯ ಕಳೆಯಿರಿ. ಸ್ನೇಹಿತರೆ, ಈ ವಿಷಯಗಳು ಸಂಪ್ರದಾಯ ಮತ್ತು ನಂಬಿಕೆಗಳಿಗೆ ಸಂಬಂಧಿಸಿದವು. ಆದರೆ ಇವುಗಳ ಹಿಂದೆ ಅಡಗಿರುವ ನಿಜವಾದ ಸಂದೇಶ ಏನೆಂದರೆ ಮನೆ ಸ್ವಚ್ಛವಾಗಿರಬೇಕು, ಕುಟುಂಬದವರ ನಡುವೆ ಪ್ರೀತಿ ಇರಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಬೇಕು. ಈ 4 ವಿಷಯಗಳನ್ನು ಪಾಲಿಸಿದರೆ ಯಾವುದೇ ಮನೆ ಸಂತೋಷವಾಗಿರುತ್ತದೆ.